ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಹುಟ್ಟುಹಬ್ಬ. ಮೊದಲನೇದಾಗಿ ಈ ಹಿರಿಯ ರಾಜಕಾರಣಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರೋಣ. ಕರ್ನಾಟಕದ ರಾಜಕಾರಣದಲ್ಲಿ ಅವರು ಮೂಡಿಸಿರುವ ಹೆಜ್ಜೆ ಗುರುತುಗಳು. ನನಗೆ ಹಲವು ನೆನಪುಗಳಿವೆ ದೇವೇಗೌಡರ ಜೊತೆ. ಅವರಿಗೆ ಸಿಟ್ಟು ಬರುತ್ತೆ, ಅದನ್ನು ನೋಡಿದ್ದೀನಿ. ಪ್ರೀತಿಯಿಂದ ಬೆನ್ನು ತಟ್ಟುವುದನ್ನು ನೋಡಿದ್ದೀನಿ. ಹಾಗೆಯೇ ಅವರ ರಾಜಕೀಯ ಚಾಣಾಕ್ಷತೆಯನ್ನು ನೋಡಿದ್ದೀನಿ. ಇದನ್ನೆಲ್ಲ ಹೇಳುವುದಕ್ಕೆ ಮೊದಲು ಎರಡು ವಿಚಾರಗಳನ್ನು ಹೇಳಬೇಕು ಸ್ಪಷ್ಟವಾಗಿ. ಅವರು ಮುಖ್ಯಮಂತ್ರಿಯಾಗಿ ಅತ್ಯುತ್ತಮ ಆಡಳಿತ ನಡೆದವರು ಕೆಲವೇ ಕಾಲ. ಹಾಗೆಯೇ ಪ್ರಧಾನಿಯಾಗಿಯೂ ಕೂಡ ಅವರ ಆಡಳಿತ ಅತ್ಯುತ್ತಮವಾಗಿತ್ತು. ಈಗಿನ ಪ್ರಧಾನಿಗಳಿಗೆ ಹೋಲಿಸಿದರೂ ಕೂಡ ದೇವೇಗೌಡ ಇಸ್ ದಿ ಬೆಸ್ಟ್. ಆದರೆ ದುರಂತ ಬಿಡಿ ರಾಜಕಾರಣದಲ್ಲಿ ಇದೇನಾಯಿತು ನಮಗೆ. ದೇವೇಗೌಡರ ರಾಜಕೀಯ ಬದುಕನ್ನು ನೋಡಿದಾಗ ಕೆಲವೊಮ್ಮೆ ಬಿಸಿ ಹೇಗೆ ಈ ಜನತಾ ಪರಿವಾರದ ರಾಜಕಾರಣ ಇದೆಯಲ್ಲ, ಆ ಸಂದರ್ಭದಲ್ಲಿ ಹೆಗಡೆ ಮತ್ತು ದೇವೇಗೌಡರ ನಡುವೆ ಮಹಾನ್ ಜಗಳ ನಡೀತಾ ಇತ್ತು. ನಾನು ಆಗ ಕೆಲಸ ಮಾಡ್ತಾ ಇದ್ದಂಥ ಪತ್ರಿಕೆ ಏನಿದೆ ಅದು ಕನ್ನಡಪ್ರಭ, ಅದು ಹೆಗಡೆ ಪರವಾಗಿರುವಂಥ ಪತ್ರಿಕೆ. ಅವ್ರಿಗೆ ಪತ್ರಿಕೆಗಳನ್ನು ದೇವೇಗೌಡರು ಬೆಳಗ್ಗೆ ಸಂಪೂರ್ಣವಾಗಿ ಓದೋದು. ತಮ್ಮ ಸುದ್ದಿ ಹೇಗೆ ಬಂದಿದೆ, ಏನು ಬಂದಿದೆ, ಯಾವ ಪತ್ರಿಕೆಯಲ್ಲಿ ಎಷ್ಟು ಬಂದಿದೆ. ಆ ಕಾಲದಲ್ಲಿ ಟಿ ವಿಗಳು ಇಲ್ದಿರೋ ಕಾಲ. ಅದನ್ನೆಲ್ಲ ಮಾರ್ಕ್ ಮಾಡಿ ಇಟ್ಕೊತಿದ್ರು, ತನ್ನ ಸುದ್ದಿ ಸರಿಯಾಗಿ ಬಂದಿದೆಯಾ ಇಲ್ವಾ. ಹಾಗೆಯೇ ಅದೊಂದು ಪತ್ರಿಕಾಗೋಷ್ಠಿ ಒಂದಿನ ಕರೆದಿದ್ರು. ಅವರು ಹುಟ್ಟುಹಬ್ಬದ ದಿನ ನೆನಪು ಮಾಡ್ಕೋತೀನಿ ನಾನು. ಕರೆದಾಗ ನಾನು ಹೋಗಿದ್ದೆ ಅವತ್ತು. ಈಗ ನನ್ನ ಕಡೆ ನೋಡಿದ್ರು, ಏನು ರೀ ನೀವು ಕನ್ನಡಪ್ರಭನ? ಹೌದಲ್ಲ ಸರ್ ಅಂದೆ. ಏನು ನನ್ನ ಸುದ್ದಿ ಇಷ್ಟು ಸಣ್ಣಕ್ಕೆ ಹಾಕ್ತೀರಿ, ಹೆಗಡೆ ಸುದ್ದಿ ಇದು ಇಷ್ಟು ದೊಡ್ಡಕ್ಕೆ ಹಾಕ್ತೀರಿ? ಸರ್ ನಂಗೆ ಗೊತ್ತಿಲ್ಲ, ನಿಮ್ಗೆ ಹಾಗೇನರು ಇದ್ದರೆ ಸಂಪಾದಕರಿಗೆ ಹೇಳಿ ಅಥವಾ ಮ್ಯಾನೇಜ್ಮೆಂಟಿಗೆ ಹೇಳಿ, ನನಗೇನು ಗೊತ್ತು, ನನಗೆ ಗೊತ್ತು ಅಂತ. ಏನು ಗೊತ್ತು ಹೇಳಿ, ನೀವು ನನಗೆ ಗೊತ್ತು ಅಂದರೆ ನಾನು ನೀವು ಗೊತ್ತು ಅಂತೀನಿ, ಜಗಳ ಆಗುತ್ತೆ ಅಂತ. ಹೀಗೆ ನನ್ನ ಮತ್ತು ಅವರ ನಡುವಿನ ಸಂಬಂಧ ಬೆಳೀತಾ ಹೋದದ್ದು. ಇದು ಈ ಮೊದಲ ಘಟನೆ 84-85 ಕೆಲಸ. ಇದು ಆದ ಮೇಲೆ ಬಿಸಿ ಹಲವು ಸಂದರ್ಭಗಳಲ್ಲಿ ಅವರು ಸಿಟ್ಟು ಮಾಡ್ತಿದ್ದಾರೆ. ಅವರು ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಕಾರಣವೂ ಇದೆ. ಆದರೆ ಆ ಸಿಟ್ಟನ್ನು ಅವರು ನನ್ನ ಮೇಲೆ ಹೆಚ್ಚಿನ ಸಂದರ್ಭದಲ್ಲಿ ತೋರಿಸಿಲ್ಲ. ನಾನೊಂದು ವಾಹಿನಿಯನ್ನು ಮಾಡಿದಾಗ, ಸುದ್ದಿ ಟಿ ವಿ ಅಂತ ಮಾಡಿದಾಗ ನಾನು ಅವ್ರನ್ನ ಕರೆದಿರಲಿಲ್ಲ. ಒಂದಿನ ಇದಕ್ಕಿದ್ದಾಗ ಫೋನ್ ಮಾಡಿದ್ರು, ಚಾನಲ್ ಭಾಳ ಚೆನ್ನಾಗಿ ಬರ್ತಿದೆ, ನಾನು ಬರಬೇಕು ಗುರುಗಳೇ ಅಂದರು. ಅಯ್ಯೋ ಸಾರ್ ಬನ್ನಿ, ವೆಲ್ಕಮ್ ಅಂದೆ. ನಂತರ ಬಂದು ನನ್ನ ವಾಹಿನಿಯನ್ನು ನೋಡಿ ಖುಷಿಪಟ್ಟು ಸುತ್ತಾಡಿ ಬಂದು ನನ್ನ ಬೆನ್ನು ತಟ್ಟಿ, ಈಗಲಾದರೂ ಬದುಕೋದು ಕಲ್ತ್ಕೊಳ್ರಿ, ಸುಮ್ಮನೆ ಅವ್ರಿವ್ರು ಬೈಕೊಂಡು ಹೋಗ್ತಾ ಇದ್ದೀರಿ, ನೀವು ಬದುಕಿನಲ್ಲಿ ಎಸ್ಟಾಬ್ಲಿಷ್ ಆಗಬೇಕಂಡ್ರಿ ಅಂದರು. ದ್ಯಾಟ್ ಈಸ್ ಈಸ್ ಕ್ಯಾರೆಕ್ಟರ್ ಅಂತ. ಆ ಮನುಷ್ಯನ ಗುಣ ಇದೆಯಲ್ಲ, ಅವರಿಗೆ ಅವರ ಒಂಥರ ಇಡೀ ಅವರ ರಾಜಕೀಯ ಆಟದಲ್ಲಿ. ಆದರೆ ಹಾಗಿದ್ದರೆ ದೇವೇಗೌಡರು ತಪ್ಪಿದ್ದಲ್ಲಿ ಅದಕ್ಕೆ ಕೆಲವು ವಿಚಾರನ ಹೇಳ್ಬೋದು. ಒಂದು, ಹೆಗಡೆಯ ಜೊತೆಗೆ ಅವರನ್ನು ಜಗಳ ಪೈಪೋಟಿ ಒಂದು ಕಡೆ ಇರಲಿ. ಆದರೆ ಅದಾದ ಮೇಲೆ ಜನತಾ ರಾಜಕಾರಣದಲ್ಲಿ ಅವರು ಪ್ರಧಾನಿಯಾದಾಗ ರಾಮಕೃಷ್ಣ ಹೆಗಡೆಯವರನ್ನ ಪಕ್ಷದಿಂದ ಹೊರಹಾಕಬಾರ್ದಾಗಿತ್ತು. ಅದು ಬಹುದೊಡ್ಡ ಇದಕ್ಕೆ ಕಾರಣ ಆಯಿತು. ಮತ್ತು ಇಡೀ ಕರ್ನಾಟಕದ ರಾಜಕಾರಣ ಇನ್ನೊಂದು ಮಗಲಿಗೆ ತಿರುಗುವುದಕ್ಕಾಗಲಿ. ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದರೆ ಪ್ರಧಾನಿ ಆಸೆಯನ್ನು ಕೈಬಿಟ್ಟು ಸುಮಾರು 10-15 ವರ್ಷ ಅವರನ್ನು ಯಾರೂ ಅಲ್ಲಾಡ್ಸೋಕ್ಕೆ ಸಾಧ್ಯ ಇರಲಿಲ್ಲ. ಅಂತಹ ಅಡ್ಮಿನಿಸ್ಟ್ರೇಟರ್ ಅವರೊಂದು ಫೈಲ್ಗಳ ಮೇಲೆ ಸೈನ್ ಹಾಕಿದರೆ ಅದು ನೋಡಿದವ್ರಿಗೆ ಆ ನೋಟ್ ಅಂತಾರೆ ಫೈಲ್ನಲ್ಲಿ. ಭಾಳಷ್ಟು ಜನ ಇವತ್ತಿನ ಮಂತ್ರಿಗಳಿಗೆ ಇವರಿಗೆ ಒಂದು ನೋಟ್ ಹಾಕಕ್ಕೆ ಬರಲ್ಲ ಫೈಲ್ ಮೇಲೆ. ದೇವೇಗೌಡ ತೆಗೆದು ಒಂದು ನೋಟ್ ಮಾಡಿದ್ರು ಅಂತಾದರೆ ನೋಬಡಿ, ಅವ್ರ ರೀತಿ ಯಾರೂ ಇಲ್ಲ. ಅದರ ಜೊತೆಗೆ ಆಡಳಿತದ ಮೇಲೆ ಅವರಿಗೆ ನಿಯಂತ್ರಣ. ನೀರಾವರಿ ವಿಚಾರದಲ್ಲಿ ದೇವೇಗೌಡರು ಬಿಟ್ಟರೆ ಇನ್ನೊಬ್ಬರಿಲ್ಲ, ನಂಜೇಗೌಡರು ಅಂತ. ಮತ್ತು ಅವರ ನೀರಾವರಿಯ ಬಗ್ಗೆ ದೇವೇಗೌಡರಿಗಿರುವ ಕಳಕಳಿ ಇದೆಯಲ್ಲ, ದ್ಯಾಟ್ ಈಸ್ ಇನ್ಯಾರಿಗೂ ಇಲ್ಲ. ಹಾಗೆಯೇ ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿಗೆ 1924 ಅಗ್ರಿಮೆಂಟಿಂದ ಇವತ್ತಿನವರೆಗೆ ಆಯಾಯ ಕಾಲಘಟ್ಟದ ಅಗ್ರಿಮೆಂಟ್ಗಳು, ಅದರ ಪರಿಣಾಮಗಳು ಇನ್ನೊಂದು ದೇವೇಗೌಡರಿಗೆ ಮಾತ್ರ. ಹಾಗೆಯೇ ನೀವು ಕೃಷ್ಣ ಯೋಜನೆಗಳಿಗೆ ಸಂಬಂಧಪಟ್ಟ ದೇವೇಗೌಡರನ್ನು ಮೀರಿಸುವವರು ಇನ್ನೊಬ್ಬರಿಲ್ಲ. ಆದರೆ ಅಂಥ ರಾಜಕಾರಣಿ ಇವತ್ತು ಯಾವ ಸ್ಥಿತಿಗೆ ತಲುಪಿದ್ದಾರೆ. ವಯಸ್ಸು ತುಂಬ ಸಹಜವಾದ್ದು, ಎಲ್ಲರಿಗೂ ವಯಸ್ಸಾಗುತ್ತೆ, ವಯಸ್ಸಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಅವರು ಒಬ್ಬ ಸೆಕ್ಯುಲರ್ ನಾಯಕರಾಗಿದ್ದವರು. ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನರ ಮನೆಯಲ್ಲಿ ಹುಟ್ಟುತ್ತೇನೆ ಅನ್ನುವಷ್ಟರ ಮಟ್ಟಿಗೆ ಹೇಳ್ತಾ ಇದ್ದವರು. ಇವತ್ತು ಮೋದಿ ಭಕ್ತರಾಗಿ ಪರಿವರ್ತನೆಯಾದದ್ದನ್ನು ನಾವು ಹೇಗೆ ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ?
ಅವರಿಗೀಗ ಮೋದಿಯವರು ಏನು ಮಾಡಿದರೂ ಕೂಡ ಅದು ಒಳ್ಳೆಯದಾಗೆ ಕಾಣುತ್ತೆ. ಮೋದಿಯವ್ರನ್ನ ಟೀಕಿಸಿದ ಕಣ ಈಗ ದೇವೇಗೌಡರಿಗೆ ಸಿಟ್ಟು ಬರುತ್ತೆ. ವಯಸ್ಸು ಧ್ವನಿ ನಡುಗುತ್ತೆ, ಎಲ್ಲ ಸರಿ. ಆದರೆ ಇಡೀ ತಮ್ಮ ಸೆಕ್ಯುಲರ್ ಕ್ರೆಡೆನ್ಷಿಯಲನ್ನು ಅವರು ಹೋಗ್ಬಿಟ್ಟು ಯಾವುದೋ ನಮ್ಮಲ್ಲಿ ಹೇಳ್ತಾರೆ ನೋಡಿ, ಹೊಳೆಯಲ್ಲಿ ಹೋಮ ಮಾಡಿದಾಗೆ ಹಾಗೆ ಮಾಡಿಬಿಟ್ಟು. ಯಾಕಂದ್ರೆ ಕುಟುಂಬ ರಾಜಕಾರಣ ಅವರದ ಬಹುದೊಡ್ಡ ದೋಷವ. ಇವತ್ತಿನ ದಿನ ಭಾಳಷ್ಟು ಜನ ಕುಟುಂಬ ರಾಜಕಾರಣ ಮಾಡ್ತಾರೆ. ಆದರೆ ದೇವೇಗೌಡರು ಕುಟುಂಬ ರಾಜಕಾರಣದಲ್ಲೇ ಬದುಕಿದವರು. ಅದನ್ನು ಮೀರುವ ಯತ್ನವನ್ನು ದೇವೇಗೌಡರು ಮಾಡಲೇ ಇಲ್ಲ. ಅವರು ತಮ್ಮ ಕುಟುಂಬವನ್ನು ಬಿಟ್ಟು ಅದನ್ನು ಮೀರುವ ಯತ್ನ ಮಾಡಿದ್ದಾರೆ. 10 ನಾಯಕರನ್ನು ಬೆಳೆಸಿದರೆ ಕರ್ನಾಟಕ ದೇವೇಗೌಡರನ್ನ ಪೂಜೆ ಮಾಡ್ತಾ ಇತ್ತೆ. ಆದರೆ ಗೌಡರು ಅದರಿಂದ ಹೊರಗಡೆ ಬರಲೇ ಇಲ್ಲ. ಅವರು ಕುಟುಂಬ ರಾಜಕಾರಣದಲ್ಲಿ ಮುಳುಗೋಗ್ಬಿಟ್ರು. ಹಾಗೆಯೇ ಮೋದಿ ಬಹುಪರಾಕ್ ಅವರಿಂದ ಯಾರೂ ನಿರೀಕ್ಷೆ ಮಾಡಿರಲೇ ಇಲ್ಲ. ಹಾಗೆ ದೇವೇಗೌಡರು ಸಾವಕಾಶವಾಗಿ ಕಳೆದು ಹೋಗುವ ಸ್ಥಿತಿಗೆ ಬಂದರು. ಎಂತಹ ನಾಯಕ, ಎಂತಹ ಸ್ಥಿತಿ! ಇದನ್ನು ರಾಜಕೀಯ ಅಧಪ್ಪತನ ಅಂತ ಹೇಳೋಣ, ದೇವೇಗೌಡರು ಅಥವಾ ವಯಸ್ಸಿನ ಸಹಜವಾದ ಪ್ರಭಾವ ಅಂತ ಹೇಳೋಣ, ಹೇಗೆ ಬೇಕಾದರೂ ವಿಶ್ಲೇಷಣೆ ಮಾಡ್ಬೋದು. ಹೇಗೆ ಬೇಕಾದರೂ ದೇವೇಗೌಡರ ಒಂದು ಕ್ಯಾರೆಕ್ಟರ್ ನಾನು ಹಲವು ಸಂದರ್ಭದಲ್ಲಿ ಹೇಳಿದ್ದೀನಿ. ಅವರು ಒಂದು ರೀತಿಯಲ್ಲಿ ಶಾಂತಿ ಕಾಲದಲ್ಲಿ ಯುದ್ಧ ಘೋಷಣೆ ಮಾಡ್ತಾರೆ, ಯುದ್ಧ ಕಾಲದಲ್ಲಿ ಶಾಂತಿ ಬೋಧನೆ ಮಾಡ್ತಾರೆ. ದ್ಯಾಟ್ ಇಸ್ ಈಸ್ ಕ್ಯಾರೆಕ್ಟರ್. ಹಾಗೆಯೇ ಅವರು ಪ್ರೀತಿಯನ್ನು ಮರೆಯಬಹುದು, ದ್ವೇಷವನ್ನು ಮರೆಯಲ್ಲ. ಅವರು ಈಗ ನೋಡಿ, ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ನಿಂತಿದ್ದಾರೆ. ಅದು ಒಕ್ಕಲಿಗರ ಸಾಮ್ರಾಜ್ಯ ಇದೆಯಲ್ಲ, ಆ ಸಾಮ್ರಾಜ್ಯ ಸಂಪೂರ್ಣವಾಗಿ ತಮ್ಮ ಕುಟುಂಬದಲ್ಲಿರಬೇಕು. ಡಿ ಕೆ ಶಿವಕುಮಾರ್ ಶುಡ್ ನಾಟ್ ಅನ್ನುವ ಕಾರಣಕ್ಕಾಗಿ ಅದು ಸರಿ. ನಾನು ಬಿಡದಿ ಆ ಯೋಜನೆಗಳ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ. ಆದರೆ ಅದನ್ನು ಈ ವಯಸ್ಸಿನಲ್ಲಿ ಎತ್ತಿಕೊಂಡು ಅವ್ರು ಫೈಟ್ ಮಾಡ್ತಾ ಇರೋದು ಬಹುಮುಖ್ಯವಾಗಿ ಒಕ್ಕಲಿಗರ ಸಾಮ್ರಾಜ್ಯವನ್ನು ಉಳಿಸಿಕೊಂಡು ಅದು ತಮ್ಮ ಪುತ್ರರಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ಕೊಟ್ಟು ಹೋಗಬೇಕು. ಇದೇ ದೇವೇಗೌಡರ ಬಹುದೊಡ್ಡ ದೌರ್ಬಲ್ಯ ಅಂತ ನನಗೆ ಅನಿಸುತ್ತೆ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಇನ್ನೂ 3 ಸುದ್ದಿಯೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ